ಒಂದೇ ಕಾಂಪೌಂಡ್ನಲ್ಲಿ 3 ಶಾಲೆಗಳು, ಹೆಸರು ಫಲಕದ ಕೊರತೆ, ಮೂಲಭೂತ ಸೌಲಭ್ಯಗಳ ಸಮಸ್ಯೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಪಟ್ಟಣದಲ್ಲಿ ಇರುವ ಕನಕ ನಿಕೇತನ ವಿದ್ಯಾಮಂದಿರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಕನಕ ನಿಕೇತನ ವಿದ್ಯಾಮಂದಿರ ಪ್ರೌಢಶಾಲೆ ಹಾಗೂ ಕನಕ ಶ್ರೀ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು ಒಂದೇ ಕಾಂಪೌಂಡ್ ಒಳಗೆ ಕಾರ್ಯನಿರ್ವಹಿಸುತ್ತಿವೆ. ಶಾಲೆಗಳಿಗಾಗಿ ದೊಡ್ಡ ಕಾಂಪೌಂಡ್ ಹಾಗೂ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಕಟ್ಟಡಗಳನ್ನು ನಿರ್ಮಿಸಿಕೊಡುವುದರಿಂದ ಹೊರಗಣ್ಣಿಗೆ ಉತ್ತಮ ವ್ಯವಸ್ಥೆಯಂತೆ ಕಾಣುತ್ತದೆ. ಆದರೆ ಶಾಲೆಯ ಮುಂಭಾಗದಲ್ಲಿ ಯಾವುದೇ ಸ್ಪಷ್ಟ ಹೆಸರು ಫಲಕವಿಲ್ಲದಿರುವುದು ಗಮನಾರ್ಹವಾಗಿದೆ. ಈ ಶಾಲೆಗಳಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಅರುಣೋದಯದಿಂದ ಎಸ್ಎಸ್ಎಲ್ಸಿವರೆಗೆ ವಿದ್ಯಾಭ್ಯಾಸಕ್ಕೆ ಅವಕಾಶವಿದೆ. ಪ್ರಸ್ತುತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿದ್ದು ಪರೀಕ್ಷಾ ಕೇಂದ್ರವಾಗಿ ಬಳಸಲಾಗುತ್ತಿದೆ. ಪರೀಕ್ಷಾ ಪರಿಶೀಲನೆಗಾಗಿ ಬರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಭದ್ರತಾ ದೃಷ್ಟಿಯಿಂದ ಬರುವ ಪೊಲೀಸ್ ಸಿಬ್ಬಂದಿಗೆ ಶಾಲೆಯನ್ನ ಪತ್ತೆ ಹಚ್ಚಲು ತೊಂದರೆ ಎದುರಾಗುತ್ತಿದೆ. ಇದೇ ವೇಳೆ ಬೇಸಿಗೆ ಕಾಲದಲ್ಲಿಯೇ ಒಂದೇ ದಿನ ಮಳೆ ಬಂದ ಪರಿಣಾಮ ಶಾಲೆಯ ಮೈದಾನದಲ್ಲಿ ನೀರು ನಿಂತು ಕೆಸರು ಆಗಿರುವುದು ವಿದ್ಯಾರ್ಥಿಗಳ ಸಂಚಾರಕ್ಕೆ ಅಡಚಣೆಯಾಗುತ್ತಿದೆ. ಸ್ಥಳೀಯರು ಹಾಗೂ ಪೋಷಕರು ಶಾಲೆಯ ಮುಂಭಾಗದಲ್ಲಿ ಸ್ಪಷ್ಟ ಹೆಸರು ಫಲಕ ಅಳವಡಿಸುವುದು ಮತ್ತು ಮೈದಾನದ ನೀರು ಹೊರಹಾಕುವ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ ಕಸ್ತೂರಿ, ಶ್ರೀ ಟಿವಿ. ವಿದ್ಯಾಸಂಸ್ಥೆಯಾಗಿರುವ ಈ ಗ್ರೌಂಡಿನಲ್ಲಿ ಒಂದೇ ದಿನ ಮಳೆ ಬಂದಿರುವುದರಿಂದ ಹದಗೆಟ್ಟು ಹೋಗಿದೆ. ಅದು ಬಿಸಿಲು ಕಾಲದಲ್ಲಿ ಒಂದು ದಿನ ಮಳೆ ಬಂದಿರೋದ್ರಿಂದ ಈ ರೀತಿ ಆಗಿದೆ ಅಂದಮೇಲೆ ಇನ್ನು ಮುಂದೆ ಮಳೆಗಾಲದಲ್ಲಿ ಯಾವ ರೀತಿ ಇರ್ಬೋದು, ಆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಬಟ್ ಈ ವಿದ್ಯಾರ್ಥಿಗಳಿಗೆ ಅಧಿಕಾರಿಗಳಿಗೆ ಬರುವಾಗ ಬೋರ್ಡ್ ಇಲ್ಲದೆ ರಾತ್ರಿ ಯಾವ ರೀತಿ ಅಂದರೆ ರಾತ್ರಿ ಮನೆ ಹುಡುಕಬೇಕಾದ್ರೆ ಟಾರ್ಚ್ ಹೆಂಗೆ ಯಾವ ರೀತಿ ಹಾಕ್ಕೊಂಡು ಬರ್ತಾರೆ, ಅದೇ ರೀತಿ ಹಗಲಲ್ಲೂ ಸಹ ಸೂರ್ಯ ಇದ್ದರೂ ಸಹ ಕೇಳಿಕೊಂಡು ಬರೋಂಥ ವಿದ್ಯಾಸಂಸ್ಥೆ ಆಗಿದೆ.